ಮಹಾರಾಷ್ಟ್ರದಲ್ಲಿ ಮಳೆಯಿಂದ ಬಾಗಲಕೋಟೆಯಲ್ಲಿ ಸಂತಸ ಮನೆ ಮಾಡಿದೆ. ತುಂಬಿ ಹರಿತಾ ಇವೆ ಕೃಷ್ಣ ಘಟಪ್ರಭಾ ನದಿಗಳು. ಬಾಗಲಕೋಟೆಯ ನದಿ ಪಾತ್ರದ ಗ್ರಾಮಗಳ ರೈತರು ಇದಕ್ಕೋಸ್ಕರನೇ ಕಾಯ್ತಾ ಇದ್ದಿದ್ದು. ಜೂನ್ನಲ್ಲಿ ಮಳೆ ಬರಲಿಲ್ಲ, ಆತಂಕದಲ್ಲಿದ್ರು. ಇವಾಗ ಮಹಾರಾಷ್ಟ್ರ ಭಾಗದಲ್ಲಿ ತೀವ್ರ ಮಳೆ ಆಗ್ತಾ ಇದೆ. ಹಾಗಾಗಿ ಬಾಗಲಕೋಟೆಯಲ್ಲಿ ರೈತರಿಗೆ ಸಂತಸ ಆಗ್ತಾ ಇದೆ. ಇತ್ತ ಆಲ್ಮಟ್ಟಿ ಜಲಾನಯನ ಪ್ರದೇಶಕ್ಕೆ ಜೀವ ಕಳೆ ಬಂದಿದೆ. ಹಿಪ್ಪರ್ಗಿ ಬ್ಯಾರೇಜ್ಗೆ 1 ಲಕ್ಷ ಕ್ಯೂಸೆಕ್ ನೀರು ಬರ್ತಾ ಇದೆ. ಮಹಾರಾಷ್ಟ್ರದ ರಾಜಾಪುರ ಬ್ಯಾರೇಜ್ನಿಂದ ನೀರನ್ನು ಹರಿಸಲಾಗಿದೆ. ಹಿಡಕಲ್ ಡ್ಯಾಂನಿಂದ ಘಟಪ್ರಭಾಗೆ 21,000 ಕ್ಯೂಸೆಕ್ ನೀರನ್ನು ಹರಿಬಿಡಲಾಗಿದೆ. ಖಾಲಿಯಾಗಿದ್ದ ಆಲ್ಮಟ್ಟಿ ಡ್ಯಾಂನ ಹಿನ್ನೀರು ಪ್ರದೇಶ ಈಗ ಜಲಾವೃತವಾಗಿದೆ. ಸದ್ಯ ಆಲ್ಮಟ್ಟಿ ಜಲಾಶಯದಲ್ಲಿ 33 ಟಿಎಂಸಿ ನೀರು ಸಂಗ್ರಹವಾಗಿದೆ. ಕಳೆದ 4 ದಿನಗಳಲ್ಲಿ ಹರಿದು ಬಂದಿದೆ 10 ಟಿಎಂಸಿ ನೀರು. ಕೃಷ್ಣ ಹಾಗೂ ಘಟಪ್ರಭಾ ನದಿಯಲ್ಲಿ ದಿನದಿಂದ ದಿನಕ್ಕೆ ನೀರಿನ ಹರಿವು ಹೆಚ್ಚಳವಾಗ್ತಾ ಇದೆ. ಮಹಾರಾಷ್ಟ್ರ ಭಾಗದಲ್ಲಿ ಮಳೆ ಆಗ್ತಿರೋದ್ರಿಂದ ಬಾಗಲಕೋಟೆಯಲ್ಲಿ ರೈತರಿಗೆ ಸಂತಸ. ಡ್ಯಾಂಗಳಲ್ಲಿ ನೀರಿನ ಪ್ರಮಾಣ ಏರಿಕೆ ಆಗ್ತಾ ಇದೆ. ಹಿಪ್ಪರ್ಗಿ ಬ್ಯಾರೇಜ್ನಲ್ಲಿ 1 ಲಕ್ಷ ಕ್ಯೂಸೆಕ್ ನೀರು ಹರಿದು ಬಂದಿದೆ. ಈ ಬಗ್ಗೆ ವರದಿಯನ್ನ ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ನೋಡೋಣ. ರಾಜ್ಯದಲ್ಲಿ ಮಳೆ ಕೊರತೆಯಿಂದಾಗಿ ರೈತರು ಒಂದ್ ಕಡೆ ಸಂಕಷ್ಟದಲ್ಲಿದ್ರೆ, ಇತ್ತ ಮಹಾರಾಷ್ಟ್ರದಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇರೋದ್ರಿಂದಾಗಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಇರ್ತಕ್ಕಂತಹ ಕೃಷ್ಣ ಮತ್ತು ಮಲಪ್ರಭಾ ನದಿ ಪಾತ್ರದ ರೈತರಿಗೆ ಒಂದ್ ರೀತಿಯಾಗಿ ಸಂತಸ ಮನೆ ಮಾಡಿದೆ. ಸದ್ಯ 4-5 ದಿನಗಳಿಂದ ನಿರಂತರವಾಗಿ ಮಹಾರಾಷ್ಟ್ರದಿಂದ ವಿವಿಧ ಬ್ಯಾರೇಜ್ಗಳಿಂದ ಜಲಾಶಯಗಳಿಂದ ನೀರು ಹರಿದು ಬರ್ತಾ ಇದೆ. ಇದರಿಂದಾಗಿ ರೈತರು ನಿಟ್ಟುಸಿರನ್ನು ಬಿಟ್ಟಿದ್ದಾರೆ, ತಮ್ಮ ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿದ್ದಾರೆ. ಈ ಬಗ್ಗೆ ನಾನು ನಿಮ್ಮ ಮುಂದೆ ಗ್ರೌಂಡ್ ರಿಪೋರ್ಟ್ ಅನ್ನ ಮುಂದಿಡ್ತಾ ಇದ್ದೀನಿ. ನಾನೀಗ ಸದ್ಯ ಬಾಗಲಕೋಟೆ ಜಿಲ್ಲೆಯಲ್ಲಿರ್ತಕ್ಕಂತಹ ಏನು ಆಲ್ಮಟ್ಟಿ ಜಲಾಶಯದ ಹಿನ್ನೀರೇನಿದೆ ಆ ಒಂದು ಪ್ರದೇಶದಲ್ಲಿದ್ದೀನಿ. ನೀವೇನ್ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಇದು ಕಳೆದ 4-5 ದಿನಗಳ ಹಿಂದೆ ಸಂಪೂರ್ಣವಾಗಿ ಬರಿದಾಗಿ ಖಾಲಿಯಾಗಿದ್ದಂತಹ ಒಂದು ಪ್ರದೇಶ. ಸದ್ಯ ಇದೀಗ 4 ದಿನಗಳಿಂದ ನಿರಂತರವಾಗಿ ಕೃಷ್ಣ ಮತ್ತು ಘಟಪ್ರಭಾ ನದಿಗೆ ಏನು ನೀರು ಬರುತ್ತಾ ಇದೆ. ಇದರಿಂದಾಗಿನೇ ಈ ಒಂದು ಪ್ರದೇಶ ಸಂಪೂರ್ಣವಾಗಿ ಜಲಾವೃತಗೊಂಡಿರುವಂತದ್ದು. ಏನು ಆಲ್ಮಟ್ಟಿ ಜಲಾಶಯದಲ್ಲಿ ಕೇವಲ 23 ಟಿಎಂಸಿ ಅಷ್ಟು ನೀರೇನಿತ್ತು, ಆ ಒಂದು ನೀರು ಸದ್ಯ ಇವತ್ತಿನ ಮಟ್ಟಕ್ಕೆ 33 ಟಿಎಂಸಿ ಅಷ್ಟು ಹೆಚ್ಚಾಗಿದೆ. ಅಂದ್ರೆ 4 ದಿನಗಳಲ್ಲಿ 10 ಟಿಎಂಸಿ ಅಷ್ಟು ನೀರು ಹೆಚ್ಚಾಗಿರೋದ್ರಿಂದಾಗಿ ಈ ಒಂದು ಪ್ರದೇಶಕ್ಕೆ ನೀರು ಆವರಿಸಿಕೊಂಡಿರುವಂತದ್ದು. ಕಳೆದ 4 ದಿನಗಳಿಂದ ರಾಜಾಪುರ ಬ್ಯಾರೇಜ್ ಆಗಿರ್ಬೋದು ಮತ್ತು ಹಿಡಕಲ್ ಜಲಾಶಯದಿಂದ ಘಟಪ್ರಭಾ ಮತ್ತು ಕೃಷ್ಣಾ ನದಿಗೆ ಯಥೇಚ್ಛವಾಗಿ ನೀರು ಹರಿದು ಬರ್ತಾ ಇದೆ. ಹಿಪ್ಪರ್ಗಿ ಜಲಾಶಯಕ್ಕೆ ಸುಮಾರು 1,08,000 ಕ್ಯೂಸೆಕ್ ನೀರು ರಾಜಾಪುರ ಬ್ಯಾರೇಜ್ ಇಂದ ಹರಿದು ಬರ್ತಾ ಇದ್ರೆ, ಇತ್ತ ಘಟಪ್ರಭಾ ನದಿಗೆ ಹಿಡಕಲ್ ಜಲಾಶಯದಿಂದ ಸುಮಾರು 21,000 ಕ್ಯೂಸೆಕ್ ನೀರು ಹರಿದು ಬರ್ತಾ ಇದೆ. ಇದರಿಂದಾಗಿನೇ ಆಲ್ಮಟ್ಟಿ ಜಲಾಶಯಕ್ಕೆ ಸುಮಾರು 1,23,000 ಕ್ಯೂಸೆಕ್ ನೀರಿನ ಒಳಹರಿವು ಇರುವಂತದ್ದು. ಇದರಿಂದಾಗಿನೇ ಏನು ಬತ್ತಿ ಬರಿದಾಗಿದ್ದಂತಹ ನದಿ ಮತ್ತು ಹಿನ್ನೀರ ಪ್ರದೇಶಗಳೇನಿದ್ದಾವೆ ಇವೆಲ್ಲವೂ ಕೂಡ ಜಲಾವೃತಗೊಳ್ತಾ ಇದ್ದಾವೆ. ಇದರಿಂದಾಗಿನೇ ಸದ್ಯ ಇದೀಗ ಬಾಗಲಕೋಟೆ ಜಿಲ್ಲೆಗೆ ಏನು ಕುಡಿಯುವ ನೀರಾಗಿರ್ಬೋದು ಮತ್ತು ರೈತರ ನೀರಾವರಿ ಜಮೀನುಗಳೇನಿದ್ದವು ಆ ಒಂದು ಎಲ್ಲ ವ್ಯವಸ್ಥೆಗೆ ನೀರು ಸಿಗುವಂತಹದ್ದು ಇಲ್ಲಿ ಸಾಧ್ಯತೆಗಳಿರುವಂತದ್ದು. ನದಿಗಳಲ್ಲಿ ನೀರು ಬಂದಿರೋದ್ರಿಂದಾಗಿ ಹಿನ್ನೀರಿನಲ್ಲಿ ನೀರು ಬಂದಿರೋದ್ರಿಂದಾಗಿ ರೈತರು ಒಂದ್ ರೀತಿಯಾಗಿ ನಿಟ್ಟುಸಿರನ್ನ ಬಿಟ್ಟಿದ್ದಾರೆ ಅಂತ ಹೇಳ್ಬೋದಾಗಿದೆ. ಮಂಜುನಾಥ್ ತಳವಾರ್, ನ್ಯೂಸ್ 18 ಕನ್ನಡ, ಬಾಗಲಕೋಟೆ.